ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಬಾಲ್ಕೆ ತಹಶೀಲ್ದಾರರಿಗೆ ಮತ್ತು ಡಿವೈಎಸ್ಪಿ ರವರಿಗೆ ಮನವಿ ಮಾಡಿಕೊಂಡರು ವೈದ್ಯರು. ವೈದ್ಯರ ಮೇಲಿನ ಆಗುತ್ತಿರುವ ಹಲ್ಲೆಗಳಿಂದ ರಕ್ಷಣೆಯ ಒದಗಿಸುವಂತೆ ಬಾಲ್ಕಿ ವೈದ್ಯರ ನಿಯೋಗದೊಂದಿಗೆ ಮನವಿ ಮಾಡಿಕೊಂಡರು. ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರ ಮೇಲೆ ಹಲ್ಲೆ ಹಾಗೂ ಬೆದರಿಕೆ ಘಟನೆಗಳು ಹೆಚ್ಚಾಗುತ್ತಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿದೆ. ವೈದ್ಯರು ತಮ್ಮ ಜೀವದ ಅಂಗನ್ನ ತೊರೆದು ಸಾರ್ವಜನಿಕರ ಆರೋಗ್ಯ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಕೆಲವು ದುರ್ಘಟನೆಗಳಿಂದ ವೈದ್ಯರಲ್ಲಿ ಭಯ ಮತ್ತು ಅಸುರಕ್ಷಿತ ಭಾವನೆ ಉಂಟಾಗಿದೆ. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಮಯದಲ್ಲಿ ಉಂಟಾಗುವ ಅನಿವಾರ್ಯ ಸಂದರ್ಭಗಳನ್ನು ನೆಪವನ್ನಾಗಿ ಮಾಡಿಕೊಂಡು ವೈದ್ಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸುವ ಘಟನೆಗಳು ಸಮಾಜಕ್ಕೆ ಹಾಗೂ ಆರೋಗ್ಯ ವ್ಯವಸ್ಥೆಗೆ ಹಾನಿಕಾರಕವಾಗಿವೆ. ಇಂತಹ ಘಟನೆಗಳು ವೈದ್ಯರ ಸೇವಾ ಮನೋಭಾವಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತದೆ ಎಂದು ಡಾಕ್ಟರ್ ರಾಜೇಂದ್ರ ಜಾಧವ್, ವಸಂತ್ ಕುಮಾರ್, ಗುಂಡೇರಾವ್ ಶಿರೋಳೆ ಇನ್ನಿತರ ಜಂಟಿಯಾಗಿ ಮಾಧ್ಯಮದ ಮುಖಾಂತರ ಬಾಲ್ಕೆ ತಾಲೂಕಿನ ಎಲ್ಲಾ ಆಸ್ಪತ್ರೆಗಳು ಹಾಗೂ ವೈದ್ಯರಿಗೆ ಸೂಕ್ತ ಪೊಲೀಸ್ ರಕ್ಷಣೆಯನ್ನು ಒದಗಿಸುವಂತೆ ಹಾಗೂ ಆಸ್ಪತ್ರೆಗಳಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ವಿನಮ್ರವಾಗಿ ಮನವಿ ಮಾಡಿಕೊಳ್ಳುತ್ತದೆ. ಜೊತೆಗೆ ವೈದ್ಯರ ಮೇಲಿನ ಹಲ್ಲೆ ಪ್ರಕರಣಗಳಲ್ಲಿ ತಕ್ಷಣ ಕಾನೂನು ಕ್ರಮ ಜರುಗಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಕೋರುತ್ತೇವೆ. ಬಾಲ್ಕಿ ವೈದ್ಯರ ಸಂಘದ ಪರವಾಗಿ ಪ್ರಮುಖರಾದ ಡಾಕ್ಟರ್ ರಾಜೇಂದ್ರ ಜಾಧವ್, ವೈದ್ಯರ ಸಂಘದ ಅಧ್ಯಕ್ಷರು ಬಾಲ್ಕಿ ಡಾಕ್ಟರ್ ಸಜ್ಜಲ್ ಬಳತೆ, ಡಾಕ್ಟರ್ ಅಮಿತ್ ಅಸ್ಟೋರೆ, ಡಾಕ್ಟರ್ ಕಪಿಲ್ ರೆಡ್ಡಿ, ಡಾಕ್ಟರ್ ಗುಂಡೇರಾವ್ ಶಿಡೋಳೆ, ಡಾಕ್ಟರ್ ಕವಿತಾ ಪಾಟೀಲ್, ಡಾಕ್ಟರ್ ಉಧವಾ ಕನಸಿ, ಡಾಕ್ಟರ್ ವಸಂತ್ ಕುಮಾರ್, ಡಾಕ್ಟರ್ ಮಂಜುನಾಥ್ ಹಿರೇಮಠ್ ಹಾಗೂ ಡಾಕ್ಟರ್ ಶಿವಾಜಿ ಗುರುದಲೆ, ಡಾಕ್ಟರ್ ಶಾರದಾ ತೂಕದೆ, ಡಾಕ್ಟರ್ ಪ್ರಭುಲಿಂಗಸ್ವಾಮಿ, ಡಾಕ್ಟರ್ ರವಿ, ಡಾಕ್ಟರ್ ವಿಕ್ರಮ್, ಡಾಕ್ಟರ್ ಯುವರಾಜ್ ಜಾಧವ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್ ಕಲಾಬ್. ನಿಷೇಧ ಹಾಕಿಸಿ ನಾವು ತಹಸೀಲ್ ಸಾಬರು, ತಹಸೀಲ್ದಾರ್ ಸಾಬರು ಮತ್ತು DSP ಸಾಬರು ಕೊಟ್ಟಿದ್ರು. ಅಂಥ ಘಟನೆ ನಮ್ಮ ಬಾಲ್ಕಿ ತಾಲೂಕದಾಗ ಏನೂ ಆಗಬೇಕು. ಬಾಕಿ ಪೊಲೀಸ್ ಸ್ಟೇಷನ್ದವರು ಮತ್ತು ಎಲ್ಲರಿಗೂ ನಮ್ಮ ಸಂದೇಶ ಕೊಡಬೇಕಂತ ನಾವು ಬೆಳಿತೀವಿ. ಅದ್ರ ಸಲುವಾಗಿ ನಾವು DSP ಸಾಬರು ಭೇಟಿಯಾಗಿ ಈಗ ಆಲ್ರೆಡಿ ಅವರು ಅರೆಸ್ಟ್ ಮಾಡ್ಯಾರ. ಅದ್ರ ಮೇಲೆ ಏನರ ನೀವು ಆ್ಯಕ್ಷನ್ ಯಾವ ಥರ ಆ್ಯಕ್ಷನ್ ತಗೋರಂತ ಏನರ ಮನವಿ ಅದೇ ಒಂದೆಲ್ಲ ಆಗ್ಯದಲ್ಲ, ಆದ್ಮೇಲೆ ಹಾಫ್ ಮರ್ಡರ್ ಕೇಸ್ ಹಾಕಿ ಅದಕ್ಕೆ ಒಂದು ಮಿನಿಮಮ್ 7 years ಜೈಲ್ ಆಗತ್ತಲೇ ಮಾಡ್ಬೇಕು. ಯಾಕಂದ್ರೆ ಇದು ಹಿಂಗೆ ಮಾಡಿದ್ರೆ ಮುಂದೆ ಯಾರನ್ನೂ ವೈದ್ಯರ ಮೇಲೆ ಹಲ್ಲೆ ಮಾಡಲ್ಲ, ವಿನಾಕಾರಣ ಹಲ್ಲೆ ಮಾಡ್ತಾಯಿದ್ದಾರೆ. ಇವತ್ತು ಅದು ತಡೆಗಟ್ಟಬೇಕು. ಇನ್ನೂ ಬಾಲ್ಕಿಯಲ್ಲೂ ಸಾಕಷ್ಟು ಜನ ಹಂಗೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಪೊಲೀಸರ ಹತ್ರ ಬಂದು ಏನಾದರೂ ಇದ್ರೂ ಇಮಿಡಿಯೇಟ್ಲಿ ನಮ್ಗೆ ರೆಸ್ಪಾನ್ಸ್ ಕೊಡಬೇಕಂತ ನಾವು ಇದರಲ್ಲಿ ವಿನಂತಿ ಮಾಡ್ತೀವಿ. ಮತ್ತು ಜಿಮ್ಸ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್, ತಾಲೂಕು ಹಾಸ್ಪಿಟಲ್ ಅಂತ ದೊಡ್ಡ ಜಾಗದಲ್ಲಿ ರೌಂಡ್ ದ ಕ್ಲಾಕ್ ಸೆಕ್ಯೂರಿಟಿ, ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು. ಆದ್ದರಿಂದ ಹೊಸ ಬರುವ ನ್ಯೂ ಜನ್ರೇಷನ್ ಡಾಕ್ಟರ್ಸಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಅದು ಅವರು ಮನಸ್ಸಾಕ್ಷಿ ಕೆಲಸ ಮಾಡಿದರೆ ಗೌರ್ಮೆಂಟ್ ಜನರಿಗೆ ಸೇವೆ ಆಗುತ್ತೆ. ಅವರು ಭಯಪಟ್ಟು ಕೆಲಸ ಮಾಡಿಲ್ಲ ಅಂದರೆ ಎಲ್ಲರಿಗೂ ಲಾಸ್ ಆಗುತ್ತೆ. ಎಲ್ಲ ಜಿಲ್ಲಾಗೆ ಆಡಳಿತ ಎಲ್ಲರೂ ಕ್ರಮ ತಗೋಬೇಕಂತ ನಾವು ಎಲ್ಲರಿಗೂ ವಿನಂತಿ ಮಾಡ್ತೀವಿ. ನಾವೆಲ್ಲ ಡಾಕ್ಟರ್ಸ್ ಒಕ್ಕೂಟ ಎಲ್ಲರೂ ನಿಂದಿರಲಿಲ್ಲ. ನಾವೆಲ್ಲ ನಮ್ಮ ಬಾಲ್ಕಿ ಡಾಕ್ಟರ್ಸ್ ಅಸೋಸಿಯೇಷನಿಂದ ಬಂದಿದ್ದೇವೆ. ನಾವಿಲ್ಲಿ ಬಂದಿದ್ದು ಒಂದು ಮುಖ್ಯವಾದ ಕಾರಣವಿದೆ. ಅದು ಯಾವುದಂದ್ರೆ, ಮೊನ್ನೆ ಬ್ರಿಮ್ಸ್ ಕ್ಯಾಶುಯಾಲಿಟಿಯಲ್ಲಿ 21 ತಾರೀಕಿಗೆ ಒಂದು PG ಮೇಲೆ ಹಲ್ಲೆ ಮಾಡಿದ್ರು. ಅದು ಕಾರಣ ಸಿಂಪಲ್, ಏನು ಮೇಜರ್ ಕಾರಣ ಇಲ್ಲಾರ್ದೆ ಹಲ್ಲೆ ಮಾಡಿದ್ರು. ಅಂಡ್ ಅದಕ್ಕೆ ಹೆಲ್ಪ್ ಯಾರು ಬರಲಿಲ್ಲ. ಅವ್ರಿಗೆ ಎದ್ವಾ ಹೊಡೆದು ಅಷ್ಟೊಂದು ಮಾಡತನ ಹೆಲ್ಪ್ ಏನೂ ಇರಲಿಲ್ಲ. ಅಂಡ್ ಅದು ಇನ್ನೊಂದ್ಸರಿ ಆಗ್ಬಾರ್ದು. ಆ ಥರ ಆದ್ರೆ ನಾವು ಒಂಥರ ನಾವು ಡಾಕ್ಟರ್ಸ್ ಆಗಿ ಅದನ್ನ ಮತ್ತು ನಾವು ಸ್ಟ್ರೈಕಿಗೆ ಹೋಗೋ ಅವೆಲ್ಲ ಮಾಡಬಾರ್ದು ಅಂತ ಹೇಳಿ ಈಗ ಏನ್ ಕೇಳ್ತಾ ಇದೀವಿ, ನಮ್ಗೆ ಪ್ರೊಟೆಕ್ಷನ್ ಕೊಡಿ. ಜನಕ್ಕೆ ಈ ತರ ಮತ್ತೆ ಆಗ್ಲಾರ್ದಂಗೆ ನೀವೇನಾದ್ರೂ ಕ್ರಮ ತೆಗೆದುಕೊಳ್ಬೇಕು ಅಂತ ವಿನಂತಿ ಮಾಡೋದಕ್ಕೆ ಬಂದಿದ್ದೀವಿ.